ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇದು ನಂದು ವೆಯ್ಟ್ ಲಾಸ್ ಜ್ಯೂಸು 5ನೇ ದಿನದ ವೀಡಿಯೋ. ನಾನು ಫಸ್ಟೇ ಹೇಳ್ದಂಗೆ ವಾರಕ್ಕೆ 3 ಸಲ ನಾನು ಅಜ್ವಾನ ಮತ್ತು ಜೀರಿಗೆ ಮತ್ತು ಓಂಕಾಳು ನೀರನ್ನ ನಾನು ಕುಡಿತೀನಿ ಅಂತ ಹೇಳಿದ್ದೆ. ನಾನು ಪುಡಿನೂ ಸಹ ಮಾಡಿಟ್ಕೊಂಡಿದ್ದೆ ಫಸ್ಟ್ನೇ ದಿನ ವೀಡಿಯೋದಲ್ಲಿ ಹೇಳ್ದಾಗೆ. ಆದರೆ ನಂಗೆ 3ನೇ ದಿನ ಕುಡಿಯೋಕ್ಕಾಗಲಿಲ್ಲ. ಯಾಕೆ ಅಂದರೆ ಅವತ್ತು ಅಣ್ಣನ ಮನೆಗೆ ಹೋಗಿದ್ದರಿಂದ ಅಲ್ಲಿ ನಾನು ಸಬ್ಜಾ ಸೀಡ್ಸ್ ಜ್ಯೂಸನ್ನ ಕುಡ್ದಿದ್ದೆ. ಹಾಗಾಗಿ ನಾನು ಕುಡಿಯೋಕ್ಕಾಗಲಿಲ್ಲ ಅಂಥೇಳಿ ಮತ್ತೆ 4ನೇ ದಿನ ಚಕ್ಕೆ ನೀರನ್ನ ಕುಡ್ದಿದ್ದೆ. ಅದು ಸಹ ವೆಯ್ಟ್ ಲಾಸ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಾನು 5ನೇ ದಿನ ಮತ್ತೆ ಅದನ್ನೇ ರಿವಿಸನ್ ಮಾಡ್ತಾಯಿದ್ದೀನಿ. ನಾನು ಹೇಳ್ದಾಗೆ ಒಂದೂವರೆ ಸ್ಪೂನು ಚಕ್ಕೆನ ಜೀರಿಗೆ ಕಷಾಯದ ಪುಡಿ ನಾನು ಮಾಡಿದ್ನಲ್ಲ, ಓಂಕಾಳು ಜೀರಿಗೆ ಮತ್ತು ಓಂಕಾಳು, ಆ ಪುಡಿನ 1.5 ಸ್ಪೂನ್ನ ಹಾಕ್ಕೊಂಡು ನಾನು ಎಷ್ಟು ಬಿಸಿ ಕುಡಿತೀನೋ ಅಷ್ಟು ನೀರನ್ನ ಹಾಕ್ಕೊಂಡು ನಾನು ಅದನ್ನು ಶೋಧಿಸ್ಕೊಂಡು ಇವತ್ತು ಕುಡಿತಾ ಇದ್ದೀನಿ. ಇದು ನನ್ನ 5ನೇ ದಿನದ ವೆಯ್ಟ್ ಲಾಸ್ ಜ್ಯೂಸ್ ಆಗಿರುತ್ತೆ. ಇದು ಮತ್ತೆ ನಂದು ಇದು ಕಂಟಿನ್ಯೂ ವಿಡಿಯೋ ಆಗಿರುತ್ತೆ. 6ನೇ ದಿನದ್ದು ರಾಮನವಮಿ. ಅದಕ್ಕೋಸ್ಕರ ಮನೆ ಹತ್ರ ರಾಮನವಮಿ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಮನೆ ಹತ್ರ ಎಲ್ಲ ಜ್ಯೂಸು ಮತ್ತು ಕೋಸಂಬರಿ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ವರ್ಷ ಇಲ್ಲಿ ರಾಮನವಮಿ ಮಾಡಿ ಇಲ್ಲಿ ಪಾನಕ ಕೋಸಂಬರಿ ಇದೆಲ್ಲ ಹಂಚುತ್ತಾರೆ ನಮ್ಮ ಮನೆ ಹತ್ರ ಅಂಗಡಿ ಮುಂದೆ. ಇದು 6ನೇ ದಿನ ಸಬ್ಜಾ ಸೀಡ್ಸು ಮತ್ತು ಚಿಯಾ ಸೀಡ್ಸ್ನ ನಾನು ಕುಡಿತಾ ಇದ್ದೀನಿ ಇವತ್ತು. ಅವತ್ತೇ ಹೇಳಿದೆ ನಾನು, ಸಬ್ಜಾ ಸೀಡ್ಸು ನಮ್ಮ ಬಾಡಿನ ತಂಪಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಚಿಯಾ ಸೀಡ್ಸು ಅದು ಹೀಟು ನಮ್ಮ ಬಾಡಿ ಅಂದರೆ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋಕ್ಕೆ ಇದು ಸಹ ಈಸಿ ಆಗುತ್ತೆ. ಆಮೇಲೆ ಯಾರಿಗೆಲ್ಲ ಮೋಷನ್ ಪ್ರಾಬ್ಲಮ್ ಇರುತ್ತೆ ಅವರು ಕುಡಿದ್ರೆ ಇದು ತುಂಬ ಹೆಲ್ಪ್ ಆಗುತ್ತೆ. ನಾನು ಇದಕ್ಕೆ ಒಂದೋಳು ನಿಂಬೆ ಹಣ್ಣು ಹಾಕ್ಕೊಂಡು ಕುಡಿತಾ ಇದ್ದೀನಿ. ನಿಮಗೆ ಬೇಕಾದರೆ ಜೇನುತುಪ್ಪನ ಆ್ಯಡ್ ಮಾಡಿಕೊಂಡು ಕುಡೀರಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಯಾವ ಟೇಸ್ಟು ಇರೋಲ್ಲ, ಮಾಮೂಲಿ ನೀರು ಕುಡ್ದಂಗೆ ಆಗುತ್ತೆ. ಆದರೆ ನಿಮಗೆ ಏನು ಜ್ಯೂಸ್ ಕುಡ್ದಂಗೆ ಫೀಲ್ ಆಗೋಲ್ಲ, ನೀರು ಥರನೇ ಇರುತ್ತೆ. ಅದು ಎಕ್ಸ್ಟ್ರಾ ಇದು ಮಾತ್ರ ಇರುತ್ತೆ ಅಷ್ಟೇ, ಬೀಜಗಳು ಮಾತ್ರ ಇರುತ್ತೆ. ನಾವು ಸಹ ರಾಮನವಮಿ ಅಂತ ಹೇಳಿ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ರಾಮನವಮಿ ಪೂಜೆನ ನಮ್ಮ ಅಕ್ಕನ ಮಗಳು ಪೂಜೆ ಎಲ್ಲ ಮಾಡಿದ್ಲು. ನಾವು ಸ್ನಾನ ಮಾಡಿ ಹಂಗೆ ಕೈ ಮುಕ್ಕೊಂಡು ಅಷ್ಟೇ, ಅವಳೇ ಇದ್ಲಲ್ಲ ಅವಳೇ ಪೂಜೆನ ಸಹ ಮಾಡಿದ್ಲು. ನಾವು ಸ್ವಲ್ಪ ರಾಮನವಮಿನ ಗ್ರ್ಯಾಂಡಾಗೆ ಮಾಡ್ತಿದ್ವಿ. ಈ ಸಲ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ಅಜ್ಜಿ ತೀರೋಗಿರೋದ್ರಿಂದ ಮಾವನ ಮನೇಲಿ ಮಾಡಲ್ಲ. ಅದಕ್ಕೋಸ್ಕರ ಇಲ್ಲಿ ಅಣ್ಣನ ಮನೇಲೆ ಇಟ್ಟು ನಾವು ಪೂಜೆ ಮಾಡ್ತಿದ್ವಿ. ಆವಾಗಲೂ ಸಹ ಈ ಮನೆಯಲ್ಲೇ ಪೂಜೆನ ಮಾಡ್ತಿದ್ವಿ. ಅಲ್ಲೂ ಸಹ ಮಾವರ ಮನೇಲೂ ವಿಗ್ರಹ ಎಲ್ಲ ಇಟ್ಟು ಪೂಜೆನ ಮಾಡ್ತಿದ್ವಿ. ಅಲ್ಲಿ ಪೂಜೆ ಮಾಡೋಂಗಿಲ್ಲ ಒಂದು ವರ್ಷಗಂಟ. ಅದಕ್ಕೆ ನಾವು ಇಲ್ಲಿ ವಿಗ್ರಹನ ಇಟ್ಟು ಪೂಜೆನ ಮಾಡಿದ್ವಿ. ನಾವು ಸಹ ಕೋಸಂಬರಿ ಪಾನಕ ಮತ್ತು ಮಜ್ಜಿಗೆ ಎಲ್ಲ ಮಾಡಿ ಇಟ್ಟು ನೈವೇದ್ಯಕ್ಕಿಟ್ಟು ಎಲ್ಲರೂ ಸಹ ಕುಡಿದ್ವಿ. ಆಮೇಲೆ ಮನೆ ಮುಂದೆ ಪಾನಕ ಎಲ್ಲ ಕೊಡ್ತಾಯಿದ್ರು. ನಮ್ಮ ಮನೇಲೆ ಎಲ್ಲ ಸೇರಿ ಮಾಡಿದ್ರಲ್ಲ, ನಾವು ಸಹ ಹೋಗಿದ್ವಿ. ಯಾವ ವರ್ಷವೂ ಹೋಗ್ತಿರ್ಲಿಲ್ಲ, ಇದೇ ಫಸ್ಟು ನಾವು ಹೋಗಿ ಇಸ್ಕೊಂಡು ಬಂದು ಕುಡ್ದಿದ್ದು. ಏನೋ ಒಂಥರ ಖುಷಿ, ಹಂಗೆ ಇಸ್ಕೊಂಡು ಕುಡಿದ್ರೆ ಊರ ಕಡೆ ಎಲ್ಲ ಕೊಡ್ತಿದ್ರು. ಇಲ್ಲಿ ಹೋಗ್ತಿರ್ಲಿಲ್ಲ, ಇದೇ ಫಸ್ಟ್ ಹೋಗಿ ಕುಡ್ದಿದ್ದು. ಆಮೇಲೆ ನೆನ್ನೆ ಅಜ್ಜಿದು ಕಾರ್ಯ ಇತ್ತು ಅಂತ ಹೇಳಿ ಪೇಣಿನ ತೊಗೊಬಂದಿದ್ರು. ನಾವು ಯಾರೂ ಸಹ ತಿಂದಿರಲಿಲ್ಲ. ಯಾಕೆಂದರೆ ಊಟನೇ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ಹೇಳಿ ಪೇಣಿನ ಹಂಗೆ ಇಟ್ಕೊಂಡಿದ್ವಿ. ತುಂಬ ಅಂದರೆ ತುಂಬ ದಿನ ಆಗಿತ್ತು ಪೇಣಿನ ತಿಂದು. ಪೇಣಿನ ತರಿಸಿದ್ವಿ. ಅದಕ್ಕೋಸ್ಕರ ಎಲ್ಲರೂ ತಿನ್ನೋಣ ಅಂತ ಹೇಳಿ ಪೇಣಿನ ಹಾಕ್ತಾಯಿದ್ದೀನಿ ನಾನು. ಪೇಣಿನ ಸಹ ನಾನು ಹೆಂಗೆ ಮಾಡೋದು ಅಂತ ಸರ್ಚ್ ಮಾಡಿದೆ. ಆದರೆ ತುಂಬ ಕಷ್ಟ ಪೇಣಿನ ಮಾಡೋದು, ನನಗೆ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತು. ಅದಕ್ಕೆ ನಾನು ಅದನ್ನು ಟ್ರಯಲ್ ಕೂಡ ಮಾಡೋಕ್ಕೋಗಿಲ್ಲ. ಅಂದರೆ ನನಗಿಷ್ಟ ಪೇಣಿ, ಅಂದರೆ ತುಂಬ ತಿನ್ನೋಕ್ಕಾಗಲ್ಲ, 1-1.5 ತಿನ್ಬೋದು ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗಿಷ್ಟ ಪೇಣಿ. ಸಕ್ಕರೆ ಪುಡಿನ ಹಾಕ್ಕೊಂಡು ಬಾದಾಮಿ ಹಾಲನ್ನ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ನಂಗೆ ಪೇಣಿ ಅಂದರೆ ಏನು ಅಂತಲೇ ಗೊತ್ತಾಗಿರಲಿಲ್ಲ. ಇಲ್ಲಿ ಮದುವೆ ಆದಮೇಲೆ ನನಗೆ ಗೊತ್ತಾಗಿದ್ದು ಪೇಣಿ ಅಂದರೆ ಏನು ಅಂಥೇಳಿ. ಅದೆಲ್ಲ ಆದಮೇಲೆ ನಾವು ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ನುಗ್ಗೆಕಾಯಿ ಹುಳಿ ಮಾಡಿದ್ದೋ ಎಲ್ಲ ಊಟ ಮಾಡಿ, ನನ್ನ ಮಗಳಿಗೆ ಎಕ್ಸಾಮ್ ಇತ್ತು ಅಂಥೇಳಿ ಅವಳಿಗೆ ಓದಿಸೋಣ ಅಂಥೇಳಿ ಓದೋಕ್ಕೆ ಕೂತ್ಕೊಂಡ್ವಿ. ಅದಾದ ನಂತರ ನನ್ನ ಮಗ ಬಂದು ನಾನು ಕತೆ ಹೇಳ್ತೀನಿ ಅಂತೇಳಿ ಅವ್ನಿಗೆ ಏನು ಅನಿಸುತ್ತೋ ಅದನ್ನು ಕತೆನ ಹೇಳ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ನೋಡಿ. ಬೆಟ್ಟ ಐತೆ, ಬೆಟ್ಟ ಹತ್ತುತ್ತಾರ ಅವರು, ಹತ್ತುತ್ತಾರೆ. ಯಾರು ಇವರು ನಮಸ್ತೆ ಕೈ ಮುಗಿತವ್ರೆ ಅಂತ ಕೇಳ್ತಾರಾ? ನಾನು ನಿವಿತ್ಕೊ ಅಂತಾರ. ಆಮೇಲೆ
ಪೊಲೀಸರು ಬನ್ನಿ ಪೊಲೀಸ್ನವ್ರು ಬಂದು ಟಿಕ್ ಟಿಕ್ ಅಂತ ಹೊಡಿತಾರೆ. ಟಿಕ್ ಟಿಕ್ ಅಂತ ಹೊಡಿತಾರಾ? ಅಷ್ಟೇ ಉಂಟಾಯ್ತು ಅಷ್ಟೇ ಹೋಗ್ತೈತೆ. ಮಗ ಏನು ಊಟ ತಿಂತ ಇದ್ದ, ಅವಾಗ ಅವನು ಬರೀತಾ ಇದ್ದ ಇವೆಲ್ಲ. ಅವಾಗ ಟೇಬಲ್ ಇರುತ್ತಲ್ವಾ, ಅವಾಗ ಅವನು ಬರ್ಬಿಡ್ತಾನೆ ಅವನಿಗೆ. ಅವನು ಊಟ ಮಾಡ್ತಾ ಇತ್ತು. ಯಾಕೆ ಹೊಡಿತಾನೆ? ಅವನು ಸರಿಯಾಗಿ ಊಟ ಮಾಡಲ್ಲ, ಸರಿಯಾಗಿ ಊಟ ಮಾಡಲ್ಲ ಅಂತ ಹೊಡಿತಾನ. ಇಬ್ರು ಪೊಲೀಸರು ಬಂದು ನಿಮ್ಮ ಆಟೋರು ಬಂದು ಭಟ್ರು ಇದಲ್ವಾ, ಅವರು ಬಂದು ನೋಡ್ತಾರೆ. ಯಾಕೆ ಹೊಡೆದು ಅವನಿಗೆ? ನಾನು ಪೊಲೀಸು ಯಾಕೆ ಹೊಡೆದ್ರಿ ಅಂತ ಕೇಳ್ತಾನ. ಆಮೇಲೆ ಜೈಲಿಗೆ ಹಾಕ್ತಾರೆ ಅವರು. ಜೈಲ್ಗೆ ಹಾಕ್ತಾರಾ? ಅಷ್ಟೇ ಉದಾಯ್ತು. ಆ ಚಿತ್ರಗಳನ್ನ ನೋಡಿ ಅವ್ನಿಗೆ ಏನು ಅನ್ನಿಸ್ತೋ ಅದನ್ನು ಎಲ್ಲನೂ ಅವ್ನ ಸ್ಟೋರಿ ಥರ ಹೇಳ್ತಾನೆ. ಅದು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಮಕ್ಳುಗಳು ಅವೇ ಸೃಷ್ಟಿ ಮಾಡಿಕೊಂಡು ಕತೆಗಳನ್ನ ಹೇಳ್ತಾವಲ್ಲ, ಅದು ನೋಡಿ ಖುಷಿಯಾಗುತ್ತೆ. ಚಿಕ್ಕ ವಯಸ್ಸಲ್ಲಿ ಏನು ಮಾಡಿದ್ದು ಅಂತ ಅವ್ರು ಸ್ವಲ್ಪ ದೊಡ್ಡವರಾದ್ಮೇಲೆ ತೋರಿಸಿದ್ರೆ ಪಾಪ ಅವಕ್ಕೂ ಖುಷಿಯಾಗುತ್ತೆ ಅಂತ ಹೇಳಿ ವೀಡಿಯೋನ ಮಾಡಿಟ್ಕೊಂಡೆ. ನಾವು ಚಿಕ್ಕವರಿದ್ದಾಗ ಈ ಥರ ಎಲ್ಲ ಮಾಡ್ತಿದ್ವಾ ಏನೋ ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಅವಾಗ ಅಷ್ಟು ನಾಲೆಡ್ಜ್ ಇರಲಿಲ್ಲ ಬಿಡಿ ಮಕ್ಳುಗಳಿಗೆಲ್ಲ, ನಮ್ಗಳಿಗೆಲ್ಲ. ಇದು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ, ಅದಕ್ಕೆ ವೀಡಿಯೋನ ಮಾಡಿಟ್ಕೊಂಡೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.